ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಐಶ್ವರ್ಯ. ಸೊ ಈ ಒಂದು ವ್ಲಾಗ್ ಬಂದು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ವ್ಲಾಗ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತಿಳಿಯುತ್ತೆ. ಹಾಗೆ 2 ಡೇಸ್ ಹಿಂದೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ, ಸೊ ಹಾಗಾಗಿ ನಮ್ಮ ಮನೇಲಿ ಸ್ಪೆಷಲ್ ಅಡುಗೆ ರೆಡಿ ಆಗ್ತಾ ಇದೆ. ಸ್ಪೆಷಲ್ ಅಂತಂದರೆ ನಾನ್ ವೆಜ್ ಅಂದ್ಕೊಂಡ್ಬಿಟ್ರೆ ನಾವು ಪುಲ್ಚಾರು. ಸೊ ಹಾಗಾಗಿ ಈ ಅವರೆಕಾಯಿ, ತೊಗರಿಕಾಯಿ, ಮಶ್ರೂಮು, ಪನ್ನೀರು ಇದೇ ನಮಗೆ ಸ್ಪೆಷಲ್. ಸೊ ಆ್ಯಂಡ್ ಬೆಂಗಳೂರಲ್ಲಿ ಕೆಲವು ದಿನದಿಂದ ವೆದರ್ ಬೇರೆ ಸರಿ ಇಲ್ಲ. ಸೊ ಹಾಗಾಗಿ ಇವತ್ತು ಈ ಒಂದು ಚಳಿಯಾಗಿರೋ ವೆದರ್ಗೆ, ಕಾಮ್ ಆಗಿರೋ ವೆದರ್ಗೆ ನಾರ್ಮಲಾಗಿ ರೈಸ್ ಬೇಡ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ಚಪಾತಿ ಹಾಗೆ ಅವರೆಕಾಯಿ ಗ್ರೇವಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಮನೆಗೆ ಹಸ್ಬೆಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ಲು ಆಯಿತು, ಜೊತೆಗೆ ಸಿಂಪಲ್ಲು ಆಯಿತು ಅಂತ ಅಂದ್ಬಿಟ್ಟು ಅವರೆಕಾಯಿ ಗ್ರೇವಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸದ್ಯಕ್ಕೀಗ ಶಾಪಿಂಗ್ ವರ್ಕ್ ನಡೀತಾ ಇದೆ. ಈರುಳ್ಳಿ ಹೆಚ್ಚ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ್ಯಕ್ಚುಲಿ ಇವಾಗೆಲ್ಲ ಈರುಳ್ಳಿ ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಟೊಮ್ಯಾಟೊ ರೇಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹಾಗಾಗಿದೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದು ನನ್ನ ಡೆಲಿವರಿಗೆ 2 ಡೇಸ್ ಹಿಂದಿನ ಕ್ಲಿಪ್ಪಿಂಗ್. ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್ ಟಿಲ್ ದೆನ್. ಸೊ ಆರಾಮಾಗಿ ಮನೇಲಿ ಊಟ ತಿಂಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ದೆ. ಸೊ ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ನಂದು ಚೆಕಪ್ ಇತ್ತು. ಸೊ ಹಾಗಾಗಿ ಹೋಗಿದ್ದೆ. ನೆಕ್ಸ್ಟ್ ವೀಕ್ ಫಾಲೋಅಪ್ಗೆ ಬನ್ನಿ ಅಂತ ಹೇಳಿದರು. ಸೊ ಫಾಲೋಅಪ್ಪಲ್ಲಿ ನೆಕ್ಸ್ಟ್ ವೀಕ್ ಯಾವತ್ತಾದರೂ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಇಲ್ಲ, ಇವತ್ತೇ ಹೋಗೋಣ ಅಂತಂದ್ಬಿಟ್ಟು ಫೋರ್ಸ್ ಮಾಡಿದ್ರು. ಸೊ ಆಯಿತು ಅಂತಂದ್ಬಿಟ್ಟು ಅವತ್ತೇ ಹೋಗಿದ್ದಾಯಿತು. ಸೊ ಹಾಸ್ಪಿಟ್ಲಿಗೆ ಹೋಗ್ತಿದ್ದಂಗೆ ಡಾಕ್ಟರ್ ಹತ್ರ ಮಾತಾಡಿದ್ವಿ, ರಿಪೋರ್ಟ್ಸ್ ಎಲ್ಲ ನೋಡಿದ್ರು, ಎಲ್ಲ ನಾರ್ಮಲ್ ಇತ್ತು. ಸೊ ಅದಕ್ಕೆ ಆಮೇಲೆ ಅವ್ರು ಹೇಳಿದ್ರು, ಓಕೆ, ಸೊ ಇನ್ನೊಂದು 2 ವೀಕ್ಸ್ ನೋಡೋಣ, 2 ವೀಕ್ಸ್ ಆದಮೇಲೆ ಡೆಲಿವರಿ ಪ್ಲ್ಯಾನ್ ಮಾಡೋಣ ಅಂತ ಅಂದರು. ಆಯಿತು ಅಂತಂದೆ. ಹಂಗೆ ಅಂತಿದ್ದಂಗೆ ನನಗೆ ಸೊಂಟ ನೋವಿದೆ ಅಂತ ಹೇಳಿದೆ. ಸರಿ ಚೆಕಪ್ ಮಾಡೋಣ ಅಂತಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನು ಅಂತ ಅಂದರೆ ನೀರು ತುಂಬಾ ಕಮ್ಮಿ ಆಗೋಗಿತ್ತು. ನನಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನು ಹೇಳ್ತಾರಲ್ಲ, ಅದು ತುಂಬಾ ಕಮ್ಮಿ ಆಗೋಗಿತ್ತು. ಲೈಕ್ ಲಾಸ್ಟ್ ವೀಕ್ ಕಂಪೇರ್ ಮಾಡಿದರೆ ಈ ವೀಕು ಅದು ಒಂಥರ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಬರೀ 5 ಸೆಂಟಿಮೀಟರ್ ಇತ್ತು ಅಂತ ನೀರು ಹೇಳ್ತಾಯಿದ್ರು. ನನಗೆ ಫುಲ್ ಶಿವರಿಂಗ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಮಾಡೋದು ಡಾಕ್ಟರ್, ಏನು ಸೊಲ್ಯೂಷನ್ ಅಂತ ಕೇಳಿದಾಗ, ಇಲ್ಲ ವಿ ಹ್ಯಾವ್ ಟು ಆಪ್ರೇಟ್ ಟು ನೈಟ್ ಅಂತ ಹೇಳಿಬಿಟ್ರು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ರು, ಕಾರ್ಡ್ ಏನು ಸುತ್ಕೊಂಡಿಲ್ಲ, ಅದೇ ಕಳ್ಳು ಬಳ್ಳಿ ಏನು ಸುತ್ಕೊಂಡಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್, ಇವತ್ತು ನೈಟೇ ನಾವು ಮಾಡಬೇಕು ಡೆಲಿವರಿ ಅಂತ ಹೇಳಿದ್ರು. ಆಯಿತು ಅಂತಂದ್ವಿ. ಆಮೇಲೆ ನೀವು ನಾರ್ಮಲ್ ಟ್ರೈ ಮಾಡ್ತೀರಾ ಇಲ್ಲ ಸಿ ಸೆಕ್ಷನ್ ಡೈರೆಕ್ಟಾಗಿ ಹೋಗ್ತೀರಾ ಅಂತ ಅಂದರು. ಸೊ ನಾರ್ಮಲಾಗಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತಂದ್ಬಿಟ್ಟು ಡೈರೆಕ್ಟಾಗಿ ನಾನು ಮನೆಗೆ ಕೂಡ ಹೋಗಲಿಲ್ಲ, ಕ್ಲಿನಿಕ್ಕಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾಯಿತು. ಅಲ್ಲಿ ವಾರ್ಡ್ ಯಾವುದು ಖಾಲಿ ಇರಲಿಲ್ಲ. ಸೊ ಹಾಗಾಗಿ ಸಡನ್ನಾಗಿ ಜನರಲ್ ವಾರ್ಡ್ಗೆ ಹಾಕಿ NST ಟೆಸ್ಟ್ ಮಾಡ್ಲಿಕ್ಕೆ ಹಾಕಿದ್ರು. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್, ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ NSTಲಿ ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರು. ಮೂಮೆಂಟ್ಸ್ ಚೆಕ್ ಮಾಡಿ ನನಗೆ ಸ್ವಲ್ಪ ಕೆಮ್ಮು ಕಫ ಎಲ್ಲ ಇತ್ತು. ಆಮೇಲೆ ನನ್ನ ಒಂದು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು, ಪ್ರೈವೇಟ್ ರೂಮ್ಗೆ ಶಿಫ್ಟ್ ಮಾಡಾದಮೇಲೆ ಸೊ ಅಲ್ಲಿ ನನಗೆ ನೆಬ್ಯುಲೈಸರ್ ಕೊಟ್ಟರು. ನೆಬ್ಯುಲೈಸೇಷನ್ ಕೊಟ್ಟಾದಮೇಲೆ ಸೊ ಪೇಯ್ನನ್ನು ಇಂಡ್ಯೂಸ್ ಮಾಡಿದ್ರು ನನಗೆ. ಸೊ ಫಸ್ಟ್ ಡೋಸ್ ಆಫ್ ಪೇಯ್ನನ್ನು ಇಂಡ್ಯೂಸ್ ಮಾಡಿದಾಗ ನನಗೆ ಆಲ್ಮೋಸ್ಟ್ 2-3 ಅವರ್ಸ್ ವೆಯ್ಟ್ ಮಾಡಿದ್ರು. ಏನು ಪೇಯ್ನ್ ಬರಲಿಲ್ಲ ನನಗೆ. ಎಷ್ಟೊತ್ತಾದರೂ ನಾನು ಆರಾಮಾಗೇ ಇದ್ದೆ. ಲೈಕ್ ನೋಡ್ತಿದ್ಯಾ? ಆಗಲಿ ಸೊ ನೈಟ್ 12 o'clock ಆಗಿತ್ತು. 12 o'clockಲ್ಲಿ ಕೂಡ ಪಾಪ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಎಚ್ಚರವಾಗಿ ಕೂತಿದ್ರು. ಆಮೇಲೆ ಮತ್ತೆ NST ಮಾಡಿದ್ರು. ಆಲ್ಮೋಸ್ಟ್ ನನಗೆ ಡೆಲಿವರಿ ಆಗೋವರೆಗೂ ಒಂದು 4 to 5 ಟೈಮ್ಸ್ NST ಮಾಡ್ತಾನೇ ಇದ್ದರು. ಬಿಕಾಸ್ ನೀರು ಕಮ್ಮಿ ಇರೋದ್ರಿಂದ ಪ್ರಾಪರಾಗಿ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಮತ್ತೆ NST ಮಾಡ್ತಾನೇ ಇದ್ದರು. ಆಮೇಲೆ ಸೆಕೆಂಡ್ ಟೈಮ್ ನನಗೆ ಮತ್ತೆ ಪೇಯ್ನನ್ನು ಇಂಡ್ಯೂಸ್ ಮಾಡಿದ್ರು. ಒಂದು ಅರೌಂಡ್ 2 o'clock ಸಮಥಿಂಗ್ ನನಗೆ ಪೇಯ್ನ್ ಇಂಡ್ಯೂಸ್ ಮಾಡಿದ್ರು. ಆವಾಗ ನನಗೆ ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ತುಂಬಾ ಸುಸ್ತಾಗಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಎಷ್ಟು ಪೇಯ್ನ್ ಆಗ್ತಾಯಿತ್ತು ಅಂತ ಅಂದರೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಇಲ್ಲ ನಾನು ಸಿ ಸೆಕ್ಷನ್ಗೆ ಹೋಗ್ಬಿಡ್ತೀನಿ, ನನಗೆ ಆಗ್ತಾಯಿಲ್ಲ, ಪೇಯ್ನ್ ತುಂಬ ತಡೆಯೋಕ್ಕಾಗ್ತಾಯಿಲ್ಲ ಅಂತಂದ್ಬಿಟ್ಟು.
ಆಮೇಲೆ ಹೋಗ್ತಾ ಹೋಗ್ತಾ ಅಂತೂ ಪೇಯ್ನ್ ತುಂಬಾ ಸಿವಿಯರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅರೌಂಡ್ 4:35 ಹೊತ್ತಿಗಂತೂ ನನಗೆ ಫುಲ್ ಅಳುನೇ ಬರ್ತಾಯಿತ್ತು. ಪೇಯ್ನ್ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ 6 ಸುಮಾರಲ್ಲಿ ಮತ್ತೆ ನನಗೆ ಥರ್ಡ್ ಡೋಸನ್ನು ಇಂಡ್ಯೂಸ್ ಮಾಡಿದ್ರು. ಸೊ ಥರ್ಡ್ ಡೋಸನ್ನು ಇಂಡ್ಯೂಸ್ ಮಾಡಾದಮೇಲೆ ಡಾಕ್ಟರು ಸಿಸ್ಟರ್ಸ್ಗೆ ಹೇಳಿದ್ರಂತೆ ಹೆಡ್ ಫಿಕ್ಸ್ ಆಗಿದೆಯಾ ಚೆಕ್ ಮಾಡಿ ಅಂತಂದ್ಬಿಟ್ಟು. ಸೊ ಎಷ್ಟೇ ಟ್ರೈ ಮಾಡಿದ್ರು ಪಾಪುದು ಹೆಡ್ ಫಿಕ್ಸ್ ಆಗಿರಲಿಲ್ಲ ಆ್ಯಂಡ್ ಟೈಮ್ ಕೂಡ ನಮಗೆ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಹೇಳಿದ್ರು, ಇಲ್ಲ ಇನ್ನೂ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ, ಸೊ ಸಿ ಸೆಕ್ಷನ್ ಮಾಡಲೇಬೇಕು, ಏನು ಮಾಡ್ತೀರಾ ಯೋಚನೆ ಮಾಡಿ ಹೇಳಿ ಅಂತ ಹೇಳಿದರು. ಆಮೇಲೆ ನನ್ನ ಹಸ್ಬೆಂಡು ಇಲ್ಲ ಬೇಡ ಸಿ ಸೆಕ್ಷನ್ನೇ ಮಾಡಿಸ್ಬಿಡೋಣ, ಪಾಪಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಸಿ ಸೆಕ್ಷನ್ಗೆ ಒಪ್ಕೊಂಡ್ವಿ. ವಿದಿನ್ ಹಾಫ್ ಆನ್ ಅವರ್ ಇದೆಲ್ಲ ಆಗೋಯಿತು ಡಿಸಿಷನ್ ತೊಗೊಂಡು. ಫೈನಲಿ ನನಗೆ ಜುಟ್ಟೆಲ್ಲ ನೀಟಾಗಿ ಎತ್ತಿ ಕಟ್ಟಕ್ಕೆ ಹೇಳಿದ್ರು. ನನಗೆ ಮೈಯೆಲ್ಲ ಶಿವ್ರ್ ಆಗ್ತಾ ಇದೆ, ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಸ್ಮೈಲ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಫುಲ್ ಮೋಟಿವೇಟ್ ಮಾಡ್ತಾಯಿದ್ರು, ಇನ್ನೇನು ಬೇಬಿ ಬಂದುಬಿಡುತ್ತೆ, ಸ್ವಲ್ಪ ಖುಷಿಯಾಗಿರು, ಹಾಗೆ ಹೀಗೆ ಟೆನ್ಷನ್ ತೊಗೋಬೇಡ ಅಂತಂದ್ಬಿಟ್ಟೆಲ್ಲ. ಆಮೇಲೆ ಓಟಿಗೆ ಎಂಟರ್ ಆಗ್ತಾ ಇದ್ದಂಗೆ ಆ ಲೈಟ್ಸು ಅದೆಲ್ಲ ನೋಡಿ ನನಗಿನ್ನೂ ಜಾಸ್ತಿ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ನಾನು ಒಬ್ಬರನ್ನ ಮೆನ್ಷನ್ ಮಾಡಲೇಬೇಕು, ದಟ್ ಈಸ್ ಮೈ ಗೈನ್ಯಾಕ್. ಇವರನ್ನು ನಾನು ಈ ಒಂದು ನನ್ನ ಡೆಲಿವರಿಗೆ ಗೈನ್ಯಾಕ್ ಆಗಿ ಸೆಲೆಕ್ಟ್ ಮಾಡಿದ್ದು ತುಂಬಾ ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ಶಿ ಗೈಡೆಡ್ ಮೀ ವೆರಿ ವೆಲ್ ಆ್ಯಂಡ್ ಅದು ನನ್ನ ಒಳ್ಳೆ ಡಿಸಿಷನ್ ಆಗಿದೆ. ಆಮೇಲೆ ಆಪ್ರೇಷನ್ ಎಲ್ಲ ಆದಮೇಲೆ ಮಗುನ NICU ಕರ್ಕೊಂಡು ಹೋಗಿದ್ರು. ಬಿಕಾಸ್ ಮಗು ಸ್ವಲ್ಪ ವೆಯ್ಟ್ ಕಮ್ಮಿ ಇತ್ತು ಆ್ಯಂಡ್ ಬೇಗ ಡೆಲಿವರಿ ಆಗಿದ್ದರಿಂದ ಮಗುನ NICU ಕರ್ಕೊಂಡು ಹೋಗಿದ್ರು. ಆಮೇಲೆ ಒಂದು 5 hours ಆದಮೇಲೆ ನಮಗೆ ಮಗುನ ತಂದುಕೊಟ್ರು. ಅದಾದಮೇಲೆ ಇದು ಅವತ್ತಿನ ದಿನದ ವ್ಲಾಗ್ ಆಗಿದೆ. ಸೊ ಇಲ್ಲಿ ಇವರು ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಬಂದಿದ್ದರು, ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಒಬ್ಬೊಬ್ಬರು ಮಾಡೋ ಕೆಲಸಕ್ಕೆ ಅಂತ ನೋಡ್ತಾ ಇದ್ದೆ. ಬಿಕಾಸ್ ಇವರು ಇಷ್ಟು ನೀಟಾಗಿ ಕೂತ್ಕೊಂಡು ಒಂದೊಂದು ಟೇಬಲ್ಗೂ ಆಲ್ಮೋಸ್ಟ್ 5 minutes ತೊಗೊಂಡು ಕ್ಲೀನ್ ಮಾಡ್ತಾಯಿದ್ರು. ಬಟ್ ಬೇರೆಯವರೆಲ್ಲ ಬಂದಿದ್ದು ಆಲ್ಮೋಸ್ಟ್ ಒಂದು 30 secondsಲ್ಲಿ ಎಲ್ಲನೂ ಹೀಗೆ ಸುಮ್ಮನೆ ಒರೆಸ್ಕೊಂಡ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ಆ್ಯಂಡ್ ಇದು ಡೆಲಿವರಿ ಆಗಿದ್ದ ದಿನದ ಸಾಯಂಕಾಲ ಆಲ್ಮೋಸ್ಟ್ ಒಂದು ನೈಟ್ ಆಗಿತ್ತು. ಸೊ ಇಲ್ಲಿ ಏನು ಅಂತಂದರೆ ಸಿ ಸೆಕ್ಷನ್ ಆದವ್ರಿಗೆ ಗೊತ್ತಿರುತ್ತೆ. ಸೊ ಸಿ ಸೆಕ್ಷನ್ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ವಾಕ್ ಮಾಡಲಿಕ್ಕೆ ಹೇಳ್ತಾರೆ. ದಿಸ್ ಇಸ್ ದ ಟೆರ್ರಿಬಲ್ ವಾಕ್ ಐ ಹ್ಯಾವ್ ಎವರ್ ವಾಕ್ಡ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿಮ್ಮ ಬಾಡಿ ಒಂದು ನಿಮ್ಮ ಕಂಟ್ರೋಲಲ್ಲೇ ಇರಲ್ಲ. ಸೊ ಆ ಒಂದೊಂದು ಹೆಜ್ಜೆ ತೊಗೋಬೇಕಂತಂದ್ರೂ ಅಯ್ಯಪ್ಪ 7 ಲೋಕ ನೋಡ್ದಂಗೆ ಆಗ್ಬಿಡುತ್ತೆ. ಯಾರ್ದು ಸಪೋರ್ಟ್ ಇಲ್ಲದೆ ನೀವೊಂದು ಹೆಜ್ಜೆ ಕೂಡ ನಿಲ್ಲೋದಕ್ಕಾಗೋದಿಲ್ಲ. ಅಷ್ಟು ಕಷ್ಟ ಆಗ್ತಾಯಿತ್ತು. ಎಷ್ಟು ಪ್ರಾಬ್ಲಮ್ ಆಯಿತು ನಡೆಯೋದಕ್ಕೆ ಅಂತ ಅಂದರೆ ನಿಜವಾಗ್ಲೂ ಆ ಒಂದು ವಾಕ್ ನನಗೆ ಇನ್ನೂ ಕೂಡ ಜ್ಞಾಪಕ ಇದೆ. ಸೊ ಅಷ್ಟು ಪ್ರಾಬ್ಲಮ್ ಆಯಿತು. ಥ್ಯಾಂಕ್ಫುಲಿ ನನಗೆ ಅಮ್ಮ ನನ್ನ ಹಸ್ಬೆಂಡ್ ಎಲ್ಲ ಜೊತೆಗಿದ್ದರಿಂದ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇವರೊಬ್ಬರು ಇದ್ದಾರಲ್ಲ, ಇವರು ಅಲ್ಲಿ ವರ್ಕ್ ಮಾಡ್ತಾರೆ. ಪಾಪ ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ವಾಕ್ ಮಾಡೋವಾಗ ನನಗೆ ಎಷ್ಟು ಮೋಟಿವೇಟ್ ಮಾಡ್ತಾಯಿದ್ರು, ಎಷ್ಟು ಕಮ್ಮಿ ಇದೆ, ಇಷ್ಟು ಡಿಸ್ಟೆನ್ಸನ್ನು ಕಮ್ಮಿ ಇದೆ, ನೀ ಈಸಿಯಾಗಿ ವಾಕ್ ಮಾಡ್ಬೋದು, ಹಾಗೆ ಹೀಗೆ ಅಂತ ಹೇಳಿ ಪಾಪ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಆಮೇಲೆ ವಾಕ್ ಮಾಡಿಸಿದ್ರು. ಸೊ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ನೋಡಿದ್ದೆ ಸಿ ಸೆಕ್ಷನ್ ಆದಮೇಲೆ ವಾಕ್ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಅದನ್ನು ನಾನೇ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡುವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು, ಹಿಂಸೆ ಆಯಿತು. ಅದಾದಮೇಲೆ ನನಗೆ ಒಂದು ಎದ್ದು ಕೂರೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಹೆಲ್ಪ್ ಬೇಕಿತ್ತು. ಬಟ್ ಲಕ್ಕಿಲಿ ನಾನು ಸ್ವಲ್ಪ ಬೇಗನೆ ರಿಕವರ್ ಆದೆ ಅಂತ ಡಾಕ್ಟರ್ ಕೂಡ ಹೇಳ್ತಾಯಿದ್ರು. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇನ ವ್ಲಾಗ್ ಆಗಿತ್ತು. ಅಮ್ಮ ಅಂತೂ ಆರಾಮಾಗಿ ಮಗು ಜೊತೆ ಆಟ ಆಡ್ತಾ ಕೂತಿದ್ರು. ಸೊ ಅವರು ಮಾತಾಡೋದು, ಅವರು ಮಗು ಜೊತೆ ಆಟ ಆಡೋದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ. ಆಮೇಲೆ 3 days ಆದಮೇಲೆ ನಾನು ಮನೆಗೆ ಬಂದೆ. ಸೊ 3 days ಯಾಕಾಯಿತು ಅಂತ ಅಂದರೆ ಪಾಪುಗೆ ಜಾಂಡಸ್ ಇತ್ತು. ಸೊ ಹಾಗಾಗಿ ಫೋಟೋಥೆರಪಿ ಅದು ಇದು ಅಂತಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಸೊ ಅದಾದಮೇಲೆ ನಾನು ಮಗುನ ಕರ್ಕೊಂಡು ಮನೆಗೆ ಬಂದೆ. ಮನೆಯಲ್ಲಿ ಅಮ್ಮ ಮಗುನ ಮನೆ ತುಂಬಿಸ್ಕೊಂಡ್ರು ಆರತಿ ಎಲ್ಲ ಮಾಡಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಮ್ಮಪ್ಪ ಅಂತೂ ಅಯ್ಯೋ ಎಷ್ಟು ಕೇರ್ ಮಾಡ್ತಾರೆ ಪಾಪುನ ಅಂತ ಅಂದರೆ, ಅಯ್ಯೋ ಹುಷಾರು, ಹಾಗೆ ಹೀಗೆ ಅಲ್ಲಿ ತಾಗ್ಬಿಡುತ್ತೆ, ಇಲ್ಲಿ ತಾಗ್ಬಿಡುತ್ತೆ, ಪಾಪುನ ಹಂಗೆ ಮಲಗಿಸ್ಬೇಡ, ಹಿಂಗೆ ಮಲಗಿಸ್ಬೇಡ ಅಂತ ತುಂಬಾ ಹೇಳ್ತಾಯಿದ್ರು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರೋದನ್ನು ನೋಡೋದಕ್ಕೆ ಒಂಥರ ಮಜಾ. ಬಿಕಾಸ್ ಇಲ್ಲಿವರೆಗೂ ಅಪ್ಪ ಅಮ್ಮಾಗಿ ಅವ್ರನ್ನ ನೋಡಿದ್ದೆ, ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿ ನೋಡ್ತಾ ಇದ್ದೀನಿ. ಸೊ ಸಾರಿ, ಇದೆಲ್ಲದ್ರ ಮಧ್ಯೆ ನಾನು ಯಾವ ಮಗು ಅಂತ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ. ನನಗಾಗಿದ್ದು ಬಾಯ್ ಬೇಬಿ, ಗಂಡು ಮಗು. ಸೊ ಮಗು ಇನ್ನೇನು ನಮ್ಮ ಲೈಫಿಗೆ ಬಂದಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಪ್ರತಿದಿನ.
ಆ್ಯಂಡ್ ಇಲ್ಲಿ ನಮ್ಮ ಅಪ್ಪಂಗೆ ನಾನು ಹೇಳ್ತಾ ಇದ್ದೆ ಪಾಪು ಇನ್ನೇನೆಲ್ಲ ಮಾಡುತ್ತೆ ಅಂತಂದ್ಬಿಟ್ಟು. ಅಂದರೆ ಹಾಲು ಕುಡ್ಸೋಕ್ಕೆ ಹೋದಾಗ ಎಷ್ಟು ನೀಟಾಗಿ ಕೈಯೆಲ್ಲ ತಳ್ಳೋದು, ಕಾಲು ತಳ್ಳೋದು ಮಾಡ್ತಾನೆ. ಅಂದರೆ ಕಾಲಿಂದ ಒದೆಯೋದು ಎಲ್ಲ ಮಾಡ್ತಾನೆ. ಸೊ ಹಾಗಾಗಿ ಅಪ್ಪಂಗೆಲ್ಲ ಹೇಳ್ತಾ ಇದ್ದೆ ನಾನು ಹಿಂಗೆಲ್ಲ ಮಾಡ್ತಾನೆ ಅಂತ. ನಮ್ಮ ಅಪ್ಪಂಗೆ ಏನೋ ಒಂಥರ ಖುಷಿ. ಅಯ್ಯೋ ನಮ್ಮಪ್ಪ ಹೇಳ್ತಾ ಇದ್ರು, ನೋಡು ನನ್ನ ಮೊಮ್ಮಗ ಹೆಂಗೆ ಮಾಡ್ತಾನೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಸೊ ಎಸ್, ಇಲ್ಲಿವರೆಗೂ ಏನೇನಾಗಿದೆ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ. ಇನ್ಮೇಲೆ ನನ್ನ ಬಾಣಂತನದ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಆಗಿದೆ, ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಸ್ಮೂತಾಗಿ ಹೋಗ್ತಾ ಇದೆ. ಇನ್ಮೇಲೆ ಬಾಣಂತನ ಹೇಗಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋದ್ರ ವ್ಲಾಗ್ಸ್ನ ಕೂಡ ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇನಿಷಿಯಲ್ ಡೇಸಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಅಪ್ಲೋಡ್ ದ ವೀಡಿಯೋಸ್. ಸೊ ಮುಂದಿನ ವ್ಲಾಗ್ಸಲ್ಲಿ ಮತ್ತೆ ಸಿಗ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.